ಅಸಿಸ್ಟೆಂಟ್ ಸ್ಕೋರರ್ಸ್ ಆಗಿ ದೇವ್ ಹಾಗೂ ಶಶಾಂಕ್. ದೇವ್ ಹಾಗೂ ಶಶಾಂಕ್ ಅಸಿಸ್ಟೆಂಟ್ ಸ್ಕೋರರ್ಸ್ ಆಗಿ. ದೇವ್ ಹಾಗೂ ಶಶಾಂಕ್. ಹಲೋ ಬಂಧುಗಳೇ, ಗ್ರಾಮ ಸೀಮಿತ ವಿಭಾಗದಲ್ಲಿ ಉಳಿಕೆಯಾಗಿರುವಂತಹ ಕ್ವಾರ್ಟರ್ ಫೈನಲ್ಗಳು ಮುಂದುವರಿತಾ ಇದೆ. 3 ಕ್ವಾರ್ಟರ್ ಫೈನಲ್, 2 ಸೆಮಿ ಮತ್ತೊಂದು ಫೈನಲ್ ಮಾತ್ರ ಬಾಕಿ ಇರುವಂತಹ ಗ್ರಾಮ ಸೀಮಿತ ಸ್ಪರ್ಧೆಗಳು. ಈ ನಡುವೆ ಅಪೇಕ್ಷೆ ಸೂಚನೆ 2 ತಂಡಗಳ ನಾಯಕರ ಗಮನಿಸಿ, ಈ ವಿಭಾಗದಲ್ಲಿ ರಿವ್ಯೂ ಇರೋದಿಲ್ಲ. ರಿವ್ಯೂ ಸಿಸ್ಟಮ್ ಗ್ರಾಮ ಸೀಮಿತ ವಿಭಾಗದಲ್ಲಿ ಇಲ್ಲ ಎಂಬುದಾಗಿ ನೆನಪಿಸ್ತಾ ಇದ್ದೇವೆ. സോ പ്രിയമുള്ളവരെ, കേവലം 5-6 മത്സരങ്ങൾ മാത്രമുള്ള വിഭാഗമാണ്. ഏകദേശം 2 ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಿರೀಕ್ಷಿತ, ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತಹ ಶ್ರೀ ಹರೀಶ್ ಪೂಂಜಾರ್ ಅವರು ಈ ಕಾರ್ಯಕ್ರಮದ ನಿಮಿತ್ತ ಆಗಮಿಸಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಹೆಮ್ಮೆಯ ಶಾಸಕರ ಆಗಮನ. Line umpires. No. Hey, Baru.
ಎಸ್. ಗಮನಿಸಿ, ಗ್ರಾಮ ಸೀಮಿತ ಕ್ವಾರ್ಟರ್ ಫೈನಲ್ ಇದು ತ್ವರಿತಗತಿಯಲ್ಲಿ ಸ್ಪರ್ಧೆ ಮುಂದುವರಿಯಲಿದೆ. ಆದಷ್ಟು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದೆ. ಮುಂದಿನ ಕ್ವಾರ್ಟರ್ಗಾಗಿ ಈಗ ತಾನೇ ಅಧಿಕೃತ ಕರೆ ಬಂದಾಗಿದೆ. ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದರ್ಶ ಹೊಸಮಠ ಬಲ್ಯ, ಒಂದು ಬೆಳ್ತಂಗಡಿ ತಾಲೂಕು, ಇನ್ನೊಂದು ಕಡಬ ತಾಲೂಕು ನಡುವೆ ಮುಂದಿನ ಸ್ಪರ್ಧೆ. ಬಂಟ್ವಾಳ ತಾಲೂಕು ಮತ್ತು ಕಡಬ ತಾಲೂಕು ನಡುವೆ ಹೊಸಮಠ ಬಲ್ಯ ಮತ್ತು ಬಂಟ್ವಾಳ ತಾಲೂಕಿನ ಇರಾ ಭಾರತ್ ಫ್ರೆಂಡ್ಸ್ ತಮಗೆ ಮೊದಲ ಕರೆ. ಶೀಘ್ರದಲ್ಲಿಯೇ ಸ್ಪರ್ಧಿಸುವಂತೆ. ಇನ್ನು ನೃತ್ಯ ಕಾರ್ಯಕ್ರಮಗಳು ಏನೂ ಇರುವುದಿಲ್ಲ, ನೇರವಾಗಿ ಅಂಕಣದಲ್ಲಿ ಕಬಡ್ಡಿ ಮಾತ್ರ. ಎಸ್, ಪ್ರಸ್ತುತ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿರುವಂತ ಸೌನಾಲ್ ಒಂದ್ ಕಡೆಯಲ್ಲೇ, ಸುನ್ನತ್ಕೆರೆ ಮತ್ತೊಂದು ಕಡೆಯಲ್ಲೇ. ಇದು ಬೆಳ್ತಂಗಡಿ ತಾಲೂಕಿನ ತಂಡಗಳೇ. ಜಯ ಸಾಕಷ್ಟು ವರ್ಷಗಳ ಅವಧಿಗಳಲ್ಲಿ ಕಬಡ್ಡಿಯಲ್ಲಿ ಹೆಸರನ್ನ ಮಾಡಿದಂತಹ ಬಹಳಷ್ಟು ದೊಡ್ಡ ಮಟ್ಟಿನ ಹೆಸರಿದು. ನಮ್ಮೆಲ್ಲರ ನಿರೀಕ್ಷೆಯ ಪ್ರಮುಖ ಅತಿಥಿ, ನಿರಂತರವಾಗಿ ಹೋರಾಟಗಳ ಮೂಲಕ ಸಾಮಾಜಿಕ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಯುವ ರಕ್ತದ ಅಚ್ಚುಮೆಚ್ಚಿನ ಶಾಸಕರು ಆಗಿರತಕ್ಕಂಥ ಶ್ರೀ ಹರೀಶ್ ಪೂಂಜಾರ್ ಅವರು ಇದೀಗ ಈ ಕಾರ್ಯಕ್ರಮದ ಪ್ರಮುಖ ವೇದಿಕೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಒನ್ ಆಫ್ ದಿ ವೆರಿ ವೆರಿ ಪಾಪ್ಯುಲರ್ MLA of our constituency, Mr. Harish Pooja on the stage. Warm welcome, sir. Warm welcome. Warm welcome behalf of me and behalf of our organizing committee, Team Kutuhala Kalarava. ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಕ್ಕಿ ಪ್ರಸ್ತುತ ಸೌನಾಲು ಪರವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತಾ 1-1 ಸಮಬಲದ ಬೋನಸ್ 2-1 ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ. ನೌಷದ್ ಸುನ್ನತ್ಗೆರೆ ಮುನ್ನಡೆಯಲಿದೆ. ಸೌನಾಲು 2-1 ನಿಲುವುಗಳೊಂದಿಗೆ ನೌಷದ್ನ ಕ್ಷಿಪ್ರಗತಿಯ ಪಾದಚಾಲನೆಗಳ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ 2-2 ಆಧಾರದಲ್ಲಿದೆ. ಸಮಯೋಚಿತ ಆಟಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಒಂದ್ ಕಡೆಯಲ್ಲಿ ಸುಲ್ತಾನ್ ಅಟ್ಯಾಕರ್ ಸುನ್ನತ್ಕೆರೆ ತಂಡದ ವಿರುದ್ಧವಾಗಿ ಯುವ ಕೇಸರಿ ಸೌನಾಲು ತಂಡಗಳ ಮಧ್ಯ ಗೆದ್ದಂತಹ ತಂಡ ಸೆಮಿಫೈನಲ್ ಉಪಾಂತ್ಯ ಪಂದ್ಯಕೂಟಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳಲಿದೆ. ಬೋನಸ್ 3-2 ಪ್ರಸ್ತುತ ಸುನ್ನತ್ಗೆರೆ ಮುನ್ನಡೆಯಲಿದೆ. 3-2 ಇನ್ ಫೇವರ್ ಆಫ್ ಸುನ್ನತ್ಗೆರೆ. ವಿನಯ್ ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವ ವಿನಯ್ ನಿರಂತರವಾಗಿ ಮುಕ್ತ ವಿಭಾಗದಲ್ಲಿ ಸೌನಾಲು ತಂಡವನ್ನು ಪ್ರತಿನಿಧಿಸುತ್ತಾ ಇದ್ದಾರೆ. ಓಹೋ 4-3 ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ. 4-3 ಮುನ್ನಡೆಯಲ್ಲಿ ಸುನ್ನತ್ಗೆರೆ. ನೌಷದ್ ದಾಳಿಯಲ್ಲಿರುವಂತ ವಿನಯ್ ಹೊರಾಂಗಣ ಪ್ರವೇಶ ಕಂಡಿದೆ. 5 ಡಿಫೆನ್ಸ್ಗಳು ಒಳಭಾಗದಲ್ಲಿ. ಮುಂದಿನ ಸ್ಪರ್ಧೆಗೆ ಆದರ್ಶ ಹೊಸಮಠ ಬಲ್ಯ ತಂಡದ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟಿನ ಇತಿಹಾಸವಿರುವ ಭಾರತ್ ಫ್ರೆಂಡ್ಸ್ ಕ್ಲಬ್ ಇರಾ ತಂಡಗಳು ಸಜ್ಜಾಗಿರಬೇಕು. ವಿಕ್ಕಿ ದಾಳಿಯಲ್ಲಿ ಅವಳಿ ಅಂಕಗಳ ಜೋಡಣೆ. ವಿಕ್ಕಿ ಅದ್ಭುತ ಪಾದದ ಚಲನೆಗಳೊಂದಿಗೆ ಪ್ರಮುಖ ಆಟಗಾರರ ಹೊರಾಂಗಣ ಪ್ರವೇಶವನ್ನು ಕಂಡುಕೊಂಡಿದೆ.
5-4ರಲ್ಲಿ ಪ್ರಸ್ತುತ ಸವನಾಲು ಮುನ್ನಡೆಯಲಿದೆ. ಹಿನ್ನಡೆಯಲ್ಲಿದ್ದಂತಹ ಸವನಾಲು ಮುನ್ನೆಲೆಗೆ ಬಂದಿದೆ. 1 ಅಂಕಗಳ ಅಂದರ. ಓ ಓ ಓ ತಡೆಗೋಡೆಯನ್ನ ಭೇದಿಸಿಕೊಂಡಿದೆ. 5-5ರಲ್ಲಿದೆ. ಸಮಬಲದ ಹೋರಾಟದಲ್ಲಿದೆ. ಬಹಳಷ್ಟು ಹೋರಾಟ, ನಿಖರ, ಕಠಿಣ, ಸಮಬಲದ ಚಿತ್ತದೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಲೆಫ್ಟ್ ಕಾರ್ನರ್ನಲ್ಲಿ ಮುಂದುವರಿಸಿಕೊಂಡಿದ್ದ ದಾಳಿಗಳು. ಉದಯೋನ್ಮುಖ ಪ್ರತಿಭೆಗಳಿಗೆ 3 ದಿವಸಗಳ ಅವಧಿ. ಓ ಅದ್ಭುತ ಆಂಕಲ್ ಹೋಲ್ಡ್ ಮುಖೇನ ಬಂಧನಗೊಂಡಿದೆ. 6-5 ಮುನ್ನಡೆಯಲ್ಲಿ ಸೌನಾಲ್. ವಿಕಿ ತಂಡವನ್ನ ಮುನ್ನೆಲೆಗೆ ತಂದ ಯಶಸ್ಸಿನ ನಂತರ ಮತ್ತಷ್ಟು ಜವಾಬ್ದಾರಿ ಹೆಗಲ ಮೇಲಿರಿದ. ಹೋ ವಿಕ್ಕಿ ಬಂಧನಗೊಳ್ಳುತ್ತಾ ಇದ್ದಂತೆ 6-6ರಲ್ಲಿದೆ ಸಮಬಲ. 6-8 ಆದರ್ಶ ಹೊಸಮಠ ಬಲ್ಯ ವಿರುದ್ಧವಾಗಿ ಭಾರತ್ ಫ್ರೆಂಡ್ಸ್ ಇರ ನಡುವೆ ಗ್ರಾಮ ಸೀಮಿತ ವಿಭಾಗದ ಪಂದ್ಯಾವಳಿಯ ತೃತೀಯ ಕ್ವಾರ್ಟರ್ ಫೈನಲ್ ಮುಂದೆ ನಡೆಯಲಿದೆ. ಸಿದ್ಧಗೊಳ್ಳುವಂತೆ ಅಪೇಕ್ಷೆ. ಬಂಧುಗಳ ಇವತ್ತು ಭಾನುವಾರ ತಡರಾತ್ರಿಯಲ್ಲಿದೆ. ನಾಳೆ ಸೋಮವಾರ ಪ್ರಾಯಶಃ ತಿಂಗಳ ಮೊದಲ ದಿನ. ಅದ್ಭುತ ಸುಂದರತೆಯ ದಾಳಿ. ತೀರ್ಪುಗಾರರ 2 ಬೆರಳುಗಳು ಆಕಾಶದಲ್ಲಿ. ಪರಿಣಾಮ 2 ಅಂಕಗಳನ್ನು ನೀಡಲಾಗಿದೆ. ಬಲ್ಯ ಮತ್ತು ಇರ ರೆಡಿಯಾಗಿರಿ. Now 2 points. 9-6 9-6 in favor of ಯುವ ಕೇಸರಿ ಸವನಾಲು. 9-6ರ ಮಗೇನವಾಗಿ ಸವನಾಲು ಮುನ್ನಡೆಯಲಿದೆ. ಹಲೋ, ಒರಿಜಿನಲ್ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಆಡಲಿಕ್ಕೆ, ಮೊಬೈಲಲ್ಲಿದ್ದರೆ ಆಡಲಿಕ್ಕಿಲ್ಲ. ರೂಲ್ಸ್ ಎಲ್ಲ ಉಂಟು, ನೋಟಿಸ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒರಿಜಿನಲ್ ಆಧಾರ್ ಕಾರ್ಡ್ ಕೈಯಲ್ಲಿದ್ದರೆ ಮಾತ್ರ, ಮೊಬೈಲ್ ಫೋಟೋ ಆಗೋದಿಲ್ಲ. ನೋಡಿ, ಸಂಘಟಕರು ಆವಾಗಲೇ ಬಹಳಷ್ಟು ಕಠಿಣವಾಗಿ ಕುತೂಹಲ ಕಬ್ಬಿನ ಅಣ್ಣ ಸುನ್ನತ್ ಕೆರೆ ದಕ್ಕಲು ಜಾಯರ್ ಪ್ಲೀಸ್. ಓಕೆ ಪ್ಲೀಸ್ ಪ್ಲೀಸ್ ನಿಕ್ಲು ಗೋಬಲೆ ಅಣ್ಣ, ನಿಕ್ಲು ಗೋಬಲೆ. ಹಾಂ ಅದೇ ಅಬ್ಜೆಕ್ಷನ್ ಉಂಡತಾ ಫಸ್ಟಿಗೆ ದಿಗೋಡು ನಮ್ಮ ಸ್ಟಾರ್ಟಿಂಗ್ ಬಂತತ
ಏರೆಗೆ ఓకే రెడ్ టీముల దాల సమస్య పొడిచి ఒరిజినల్ ఆధార్ కార్డు సబ్మిట్ మల్పలే అఫీషియల్ నకలడ రెడ్ టీముల ప్లేయర్స్ నకల రెడ్ల అఫీషియల్ నకలే సబ్మిట్ మల్పలే ఒరిజినల్ ఆధార్ కార్డు నికులు పలికిదిలే అక్కలు జైర్ని బిదే దియర్ గొబ్బలే నేను ఎక్కడే పండే నౌషా అవన్నీ పని గొబ్బలే నికులు అత ఆయన బిదే దీదాండు స్టార్టింగ్ అబ్జెక్షన్ అన్న మాత్ర ఆ ఎంట్రీ అయ్యకుండా దీతిని బిదే దీండితే బిదే దీండి ఆయన అకులు బిదే దీతారు సున్నత కరిదకులు దీయరు ఓకే నన్ను కంటిన్యూ మల్పలే నన్నజ్జి ఉలై ఉలై బత్తి కూడా అబ్జెక్షన్ దియర్ ಏರೆ ಅತತ್ತು ಏರೆ ಉರೈ ಬತ್ತೆ ಪಿದೆ ಕಡಪಡ್ದಾಂಡು ಕರೆಕ್ಟ್ ಅದ ನಿಖಿಲ ಅಬ್ಜೆಕ್ಷನ್ಗೆ ರಿಯಲ್ ನಿಖಿಲ ಅಬ್ಜೆಕ್ಷನ್ಗೆ ಮಾಹಿತಿ ತಿಕ್ಕಂಡತ ಸರಿ ಅಣ್ಣ ನಿಖಿಲ್ ಪನ್ನೆಕ್ ಅಕಲು ಪಿದೆ ದೀತೆರಿತೆ ನನ್ನ ಚರ್ಚೆ ದಯಕ್ಕೆ ಓಕೆ ಎಸ್ ಮತ್ತೆ ಮುಂದುವರಿಸಿಕೊಂಡಿದ್ದ ಸ್ಪರ್ಧೆಯಲ್ಲಿ 9-6 9-6 ಮುನ್ನಡೆಯಲ್ಲಿ ಸವನಾಲು ಯುವ ಕೇಸರಿ ಸವನಾಲು ಮುನ್ನಡೆಯಲ್ಲಿದೆ 9-7 ನಿಲುವುಗಳಲ್ಲಿ ಸ್ಪರ್ಧೆ 9-6 ಮಧ್ಯಂತರ ವಿರಾಮದ ಅವಧಿಯಲ್ಲಿದೆ 9-6 3 ಅಂಕಗಳ ಅಂತರದಲ್ಲಿ ಇದು ಮಧ್ಯಂತರ ವಿರಾಮದ ಅವಧಿಯಲ್ಲಿ ಮೊದಲಾರ್ಧ ಮುಕ್ತಾಯಗೊಂಡಿದೆ. ಎಸ್ ಬಂಧುಗಳ ಇವತ್ತಿನ ಕುತೂಹಲ ಕಬ್ಬು 2024 ಉಜಿರೆ ಕಬಡ್ಡಿ ಉತ್ಸವ 2024ಕ್ಕೆ ಪ್ರತಿ ಬಾರಿಯೂ ಕುತೂಹಲದ ಪಂದ್ಯಾವಳಿಗಳಾದಾಗ ಬಹಳ ಸಹಕಾರ ಮತ್ತು ಪ್ರೋತ್ಸಾಹದ ಜೊತೆಗೆ ಧೈರ್ಯ ತುಂಬುವಂತ ಒಬ್ಬ ವ್ಯಕ್ತಿತ್ವ ಅದು ಬೆಳ್ತಂಗಡಿ ತಾಲೂಕಿನಲ್ಲಿದ್ರೆ ಕುತೂಹಲ ಕಲರವದ ಜೊತೆಗೆ ಸದಾಕಾಲ ಈ ಮಿಡಿಯುವಂತಹ ಹೃದಯ ಇದ್ರೆ ಅದು ಕೇವಲ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹೆಮ್ಮೆಯ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಂದ್ರೆ ಈ ತಡದಾತೆಯಲ್ಲೂ ಕೂಡ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇವ ಬಂದಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ನಮ್ಮ ಹರೀಶ್ ಪೂಂಜ ಅವರಿಗೆ ಬರಬೇಕು. ದೊಡ್ಡ ಚಪ್ಪಾಳೆ ಬರಲಿ. ಗೌರವಾನ್ವಿತ ಶಾಸಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ನಮ್ಮೆಲ್ಲರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ನಮ್ಮ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿದಾಯಕ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ನವೀನ್ ರೈ ಗೌರವಾನ್ವಿತರಿಗೆ ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಯುವ ನಾಯಕನಾಗಿ ನಮ್ಮ ಜೊತೆಗಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ಪ್ರಶಾಂತ್ ಕರಂಬಾರ್ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ವಿನೋದ್ ಶೆಟ್ಟಿ ಬಂದು ಶಾಲು ಹೊದಿಸಿ ಸ್ವಾಗತಿಸುವಂತೆ ವಿನಂತಿ. ಹನ್ನೊಂದು 11-7 ಮುನ್ನಡೆಯಲ್ಲಿ ಸವನಾಲ್. ಕಾರ್ಯಕ್ರಮದಲ್ಲಿ ವಿಶ್ರಾಂತಿಯ ಕೋರಿಕೆ. ಕಾರ್ಯಕ್ರಮದ ಕುರಿತಾಗಿ ಗೌರವಾನ್ವಿತ ಶಾಸಕರು ಒಂದೆರಡು ಮಾತು ಪ್ಲೀಸ್. ಆಟದ ಬಗ್ಗೆ
ಪ್ರೀತಿದಾಯಕವಾದಂಥ ಸಮಯವನ್ನು ಮೀಸಲಿಡಬೇಕಾಗಿ ಶುಭ ಕೋರಿದ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಹನ್ನೊಂದು 9 ಮಕೇನ ಬಗ್ಗೆ ಸ್ಪರ್ಧೆಯಲ್ಲಿ ಮುಂದುವರಿಸಿಕೊಳ್ಳುತ್ತ ಸ್ಪರ್ಧೆಯಲ್ಲಿ ಎರಡು ಅಂಕಗಳ ಅಂತರದಲ್ಲಿದೆ. ನೌಶಾದ್ ರೋಲಿಂಗ್ 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 ಓಹೋ ಅಂಚುಗಳ ಇಂಚುಗಳಲ್ಲಿ ಬಂಧನಗೊಂಡಿದೆ. ಮಿಡಲ್ ಲೈನ್ ಸಮೀಪದಲ್ಲಿ ಪ್ರಮುಖ ಆಟಗಾರನ ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ನೋಡಿ. ಲಾಸ್ಟ್ ಕಾಲ್ ಆದರ್ಶ ಹೊಸಮಠ ಬಲ್ಯ, ಅದೇ ರೀತಿ ಭಾರತ್ ಫ್ರೆಂಡ್ಸ್ ಕ್ಲಬ್ ತಂಡ ತಯಾರಾಗಿರಬೇಕು. 11-10 11-10 ಮುನ್ನಡೆಯಲ್ಲಿ ಯುವ ಕೇಸರಿ ಸವನಾಲ್ ವಿನಯ್. ಎಸ್ಡಿಎಂನ ಹಳೆ ವಿದ್ಯಾರ್ಥಿ ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿದ್ದು ಸವನಾಲ್ ತಂಡವನ್ನು ನಿರಂತರವಾಗಿ ಗುರುತಿಸಿದ ಪ್ರತಿಭೆ. ಒಂದಷ್ಟು ವರ್ಷಗಳ ಕಾಲ ಮಾಯಾ ಸ್ಟ್ರೈಕರ್ಸ್ ಬೇಲಾಳು ತಂಡವನ್ನ ಗುರುತಿಸಿದಂತಹ ಪ್ರತಿಭೆ ಪ್ರಸ್ತುತ ಸವನಾಲ್ ಪರವಾಗಿ 11-10 ಚೆಯ್ಯ. Last 4 minutes. ಹನ್ನೆರಡು 11 ಮುನ್ನಡೆಯಲ್ಲಿ ಸುನ್ನದಗೆರೆ. 12-11 1 ಅಂಕಗಳ ಅಂತರದಲ್ಲಿದೆ ವಿಕ್ಕಿ. ಯಶಸ್ವಿ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳದ ಓಹೋ ಓಹೋ ಅಲ್ಲ 15-12 ಲಾಸ್ಟ್ 3 ಮಿನಿಟ್ಸ್. 15-12 ವೀಕ್ಷಕರ 3 ಅಂಕಗಳ ಅಂತರದಲ್ಲಿದೆ ವಿಕ್ಕಿ ಮಾಡಿದ ಜಾದು. ಓಹೋ ಹೋ ಹೋ ಬ್ಯಾಕ್ ಹೋಲ್ಡ್ 16-12 16-12 ವಾಟ್ ಅ ಟರ್ನಿಂಗ್ ವಿಕ್ಕಿ. ವಿನಯ್ ಪ್ರಸ್ತುತ ದಾಳಿಯಲ್ಲಿರುವಂತ 16-12 4 ಅಂಕಗಳ ಅಂತರದಲ್ಲಿದೆ. ವಿನಯ್ ಪ್ರಸ್ತುತ ಒಳಭಾಗದಲ್ಲಿ 3 ಡಿಫೆನ್ಸ್ ವಿಭಾಗದಲ್ಲಿ ಸೂಪರ್ ಟಕಲ್ ಆನ್ ಆಗಿದೆ. 16-12 16-12 ಚೆಯ್ಯ. ಓಹೋ ಸೌನಾಲಿನ ಭದ್ರಕೋಟೆಯಲ್ಲಿ ಚೆಯ್ಯ ಬಂಧನ. ಲಾಸ್ಟ್ 2 ಮಿನಿಟ್ಸ್ ವಿರಾಮದ ಅವಕಾಶವನ್ನು ಪಡ್ಕೊಂಡಿದೆ. ಸೌನಾಲ್ ಟೈಮ್ ಔಟ್ ಓವರ್.
17-12. In favor of Eva Kesari Savanalo. Nadi Bharat Friends Club Ira. ಆದರ್ಶ ಹೊಸಮಠ ಬಲ್ಯ ತಂಡಗಳು ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ. ಥರ್ಡ್ ರೈಡ್, ಡೂ ಆರ್ ಡೈ. 17-12, 17-12. ನಾಲ್ಕು ಅಂಕಗಳ ಜೋಡಣೆ, ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಲಾಸ್ಟ್ ಮಿನಿಟ್ಸ್ 21-12. ಎಸ್, ಪ್ರಸ್ತುತ ದ್ವಿತೀಯ ಕ್ವಾರ್ಟರ್ ಫೈನಲ್ ಅಂತಿಮ ಕ್ಷಣದಲ್ಲಿದೆ. ಎಸ್ ಸಂಪನ್ನಗೊಂಡಿದೆ ಮನೆ ಭಾರತ್ ಫ್ರೆಂಡ್ಸ್ ಕ್ಲಬ್ ಏನ ಅದರದಿ ಭಾರತ್ ಫ್ರೆಂಡ್ಸ್ ಇವರ ಹಾಗೂ ಆದರ್ಶ ಹೊಸಮಠ ಈ ಪಂದ್ಯಾಟವನ್ನು ಮುನ್ನಡೆಸುವಲ್ಲಿ ಶ್ರೀಯುತ ಭಾಸ್ಕರ್ ಮೂಡಬಿದಿರಿ ಇವರ ನೇತೃತ್ವದಲ್ಲಿ ಶಶಿಧರ್